ಪಾಕಿಸ್ತಾನದ ಉಗ್ರಮುಖ ಬಯಲಿಗೆಳೆದಿದೆ ಭಾರತ. ಇನ್ನೂ ಎಕ್ಸ್ಪೋಸ್ ಮಾಡಬೇಕು ಅದನ್ನು ಅಂಥೇಳಿ ಭಾರತ ಪಣ ತೊಟ್ಟಿದೆ. ಇಲ್ಲಿ ಶಶಿ ತರೂರ್ ನೇತೃತ್ವದ ಸರ್ವಪಕ್ಷ ನಿಯೋಗ ಶೀಘ್ರದಲ್ಲೇ ವಿದೇಶಕ್ಕೆ ಹೋಗ್ತಾ ಇದೆ. ಕಾಂಗ್ರೆಸ್ ಪಕ್ಷವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಕೇಂದ್ರದಿಂದ ಒಂದು ಪಟ್ಟಿ ಬಿಡುಗಡೆ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿ ಕಾಂಗ್ರೆಸ್ ಕೂಡ ಒಂದು ಪಟ್ಟಿ ಕೊಟ್ಟಿರುತ್ತಲ್ಲ, ನಮ್ಮಿಂದ ನೀವು ತಗೊಳ್ಳೋದಾದರೆ ಇಂಥ ಒಬ್ಬ ಮುಖಂಡನ ತಗೊಳ್ಳಿ ನಿಮ್ಮ ನಿಯೋಗಕ್ಕೆ ಅಂತ ಇವ್ರು ಹೇಳಿರ್ತಾರೆ. ಈ ಪಟ್ಟಿಗೆ ಇವರೇನು ಕೇರ್ ಮಾಡ್ದಂಗಿಲ್ಲ. ಕಾಂಗ್ರೆಸ್ ಕೊಟ್ಟಿದ್ದಂಥ ಪಟ್ಟಿಯನ್ನು ಕೇಂದ್ರ ಸರ್ಕಾರ ಪರಿಗಣಿಸಿಲ್ಲ. ತನಗೆ ಕಾಂಗ್ರೆಸ್ ಪಕ್ಷದಿಂದ ಯಾರು ಬೇಕೋ ಅವ್ರನ್ನ ಅದು ಆಯ್ಕೆ ಮಾಡಿಕೊಂಡಿದೆ ಅಂತ. ಕೇಂದ್ರ ಸರ್ಕಾರ ಸರ್ವಪಕ್ಷ ನಿಯೋಗಕ್ಕೆ ಸೂಚಿಸಿದಂಥ ಹೆಸರನ್ನು, ಕಾಂಗ್ರೆಸ್ ಇದೆಯಲ್ಲ ಇದು ಸರ್ವಪಕ್ಷ ನಿಯೋಗಕ್ಕೆ ತನ್ನ ಹೆಸರನ್ನ ಒಂದು ಕೊಟ್ಟಿರುತ್ತೆ, ನಮ್ಮ ಕಡೆಯಿಂದ ಇವರು ಅಂತ ಹೇಳಿ. ಅದನ್ನು ಕೇಂದ್ರ ತಿರಸ್ಕರಿಸಿದೆ. ಇಲ್ಲಿ 4 ಜನ ಸಂಸದರ ಹೆಸರನ್ನು ಕಾಂಗ್ರೆಸ್ ಕೊಟ್ಟಿತ್ತು, ಶಶಿ ತರೂರ್ ಹೊರತುಪಡಿಸಿ. ಶಶಿ ತರೂರ್ನ ಬಿಟ್ಟುಬಿಟ್ಟಿತ್ತದು, ಇವರು ಬೇಡ ಅಂತ. ಶಶಿ ತರೂರ್ ಇದೀಗ ಅಲ್ಲಿ ಕೇಂದ್ರದ ಪರ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಸರಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, ಅವರು ಕಾಂಗ್ರೆಸ್ನ ನಿಲುವುಗಳನ್ನು ಸರಿಯಾಗಿ ಅವರು ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ಗೆ. ಆದರೆ ಶಶಿ ತರೂರ್ನ ಕಾಂಗ್ರೆಸ್ನ ಅನುಮತಿ ಇಲ್ಲದೆ ಕಾಂಗ್ರೆಸ್ ಕೊಟ್ಟಿದ್ದಂಥ ಪಟ್ಟಿಯಿಂದ ಆಚೆ ಅವ್ರನ್ನ ಆಚೆ ಇಟ್ಟು ಶಶಿ ತರೂರ್ನ ಆರಾಮಾಗಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕೇಂದ್ರದ ಮಾಜಿ ಸಚಿವ ಆನಂದ ಶರ್ಮಾ, ಲೋಕಸಭೆ ಕಾಂಗ್ರೆಸ್ ಉಪನಾಯಕ ಗೌರವ್ ಗೊಗೊಯ್, ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಸೈಯದ್ ನಾಜೀರ್ ಹುಸೇನ್, ಸಂಸದ ರಾಜಾ ಬ್ರಾರ್ ಹೆಸರನ್ನು ಕಾಂಗ್ರೆಸ್ ಕೊಟ್ಟಿತ್ತು. ಆದರೆ ಪಟ್ಟಿಯಲ್ಲಿ ಶಶಿ ತರೂರ್ ಹೆಸರನ್ನು ಹೇಳಿರಲಿಲ್ಲ. ಆದರೆ BJP ನೋಡಿದ್ರೆ ಶಶಿ ತರೂರ್ನೇ ಆಯ್ಕೆ ಮಾಡಿಕೊಂಡಿದೆ. ಇಲ್ಲಿ ಶಶಿ ತರೂರ್ ಆಯ್ಕೆ ಯಾಕಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಶಶಿ ತರೂರ್. ನಾನೊಬ್ಬ ಭಾರತೀಯ ಪ್ರಜೆಯಾಗಿ ಈ ದೇಶದವನಾಗಿ ನಾನು ಮಾತಾಡ್ತಾ ಇದ್ದೀನಿ, ಕಾಂಗ್ರೆಸ್ಸಿಗನಾಗಿ ನಾನು ಮಾತಾಡಬೇಕಾಗಿಲ್ಲ ಅಂತಾರೆ ಶಶಿ ತರೂರ್ ಹೇಳಿದ್ರು. ಇಲ್ಲಿ ಭಾರತ ಪಾಕ್ ಉದ್ವಿಗ್ನತೆ ವೇಳೆಯಲ್ಲಿ ಕೇಂದ್ರವನ್ನು ಹೊಗಳಿದ್ರು ಶಶಿ ತರೂರ್. ಸ್ವಪಕ್ಷೀಯರ ಟೀಕೆಗೆ ಗುರಿಯಾಗಿದ್ದರು ಸಂಸದ ಶಶಿ ತರೂರ್ ಲಕ್ಷ್ಮಣ ರೇಖೆ ದಾಟ್ತಾ ಇದ್ದಾರೆ ಅಂತ ಹೇಳಿ ಜೈರಾಮ್ ರಮೇಶ್ ಮಾತಾಡಿದರು. ಹಿರಿಯ ನಾಯಕರಿದ್ದ ಸಭೆಯಲ್ಲಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ದು ರಮೇಶ್. ಆದರೆ ನಾನು ಪಕ್ಷದ ವಕ್ತಾರನಲ್ಲ, ನಾನೇ ನಮ್ಮ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಅಲ್ಲ ಇಲ್ಲಿ ಅಂತ ತಿರುಗೇಟು ಕೊಟ್ಟಿದ್ದರು ಶಶಿ ತರೂರ್. ತನ್ನ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ನಿಲುವಲ್ಲ, ದೇಶದ ಹೆಮ್ಮೆಯ ಪ್ರಜೆಯಾಗಿ ವೈಯಕ್ತಿಕ ಹೇಳಿಕೆ ಕೊಟ್ಟಿದ್ದೀನಿ, ಜೈರಾಮ್ ರಮೇಶ್ಗೆ ತಿರುಗೇಟು ಕೊಟ್ಟಿದ್ದರು ತರೂರ್. ಇದೀಗ ನಿಯೋಗಕ್ಕೆ ತರೂರನ್ನೇ ಆಯ್ಕೆ ಮಾಡಿ ಕೇಂದ್ರ ಕಾಂಗ್ರೆಸ್ಗೆ ಇಲ್ಲೂ ಕೂಡ ತಿರುಗೇಟನ್ನು ಕೊಟ್ಟಿದೆ. ಆಪರೇಷನ್ ಸಿಂಧೂರ ಬಗ್ಗೆ ವಿವಿಧ ದೇಶಗಳಿಗೆ ಮಾಹಿತಿ ಕೊಡುವ ಉದ್ದೇಶ ಇದೆ. ನಿಯೋಗದ ಸದಸ್ಯರಾಗಿ ಶಶಿ ತರೂರ್ ಕಾಂಗ್ರೆಸ್ನ ಕಡೆಯಿಂದ ಆಯ್ಕೆಯಾಗಿದ್ದಾರೆ. ಸಂಸದ ಶಶಿ ತರೂರ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೇಂದ್ರ ಕೊಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಶಶಿ ತರೂರ್. ಸರ್ವಪಕ್ಷ ನಿಯೋಗದ ನೇತೃತ್ವ ವಹಿಸಲು ಆಹ್ವಾನ ಕೂಡ ಬಂದಿದೆ. ಈ ನಿಯೋಗದ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇದು ನೀವೆಲ್ಲ ಗಮನಿಸಿರ್ತೀರಿ, ಯಾವಾಗೆಲ್ಲ ಅಧಿವೇಶನ ಅಥವಾ ಸೆಷನ್ ಅಂತ ಕರಿತೀವಲ್ವ, ಅದು ನಡೆದಾಗ ಎಲ್ಲ ಟೈಮಲ್ಲೂ ತುಂಬ ಜೋರಾಗಿ BJPಗೆ ಕೌಂಟರ್ ಮಾಡ್ತಾ ಇದ್ದಿದ್ದು ಯಾರಪ್ಪ? ಇದೇ ಸುಪ್ರಿಯಾ ಸುಳೆ, ಇದೇ ಕನಿಮೋಳಿ, ಇವರಿಬ್ಬರು ಜೋರಾಗಿ BJPಗೆ ಕೌಂಟರ್ ಕೊಡ್ತಾ ಇದ್ರಲ್ಲಿ. ಎದ್ದು ನಿಂತ್ಕೊಳ್ತಾ ಇದ್ರು, ಕೌಂಟರ್ ಕೊಡ್ತಾ ಇದ್ರು, ಡಾಕ್ಯುಮೆಂಟ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು, ಮಾತಾಡ್ತಾ ಇದ್ರು. ನಿರ್ಮಲಾ ಸೀತಾರಾಮನ್ ಅವ್ರಿಗಾಗಲಿ, ತೇಜಸ್ವಿ ಸೂರ್ಯಾಗಾಗಲಿ, ಯಾರಿಗೆ ಏನೇ ಪ್ರಶ್ನೆ ಇದ್ದರೂ ಕೂಡ ಅಥವಾ ಸದನದಿಂದ ಆಚೆ ಆಗಲಿ ಇವರೇ ಬಂದು ಟಾಂಟ್ ಕೊಡ್ತಾ ಇದ್ರು ರೂಲಿಂಗ್ ಪಾರ್ಟಿಗೆ ಅಥವಾ ರೂಲಿಂಗ್ ಗೌರ್ಮೆಂಟ್ಗೆ ಅಂತ. ಆದರೆ ಇಂಟ್ರೆಸ್ಟಿಂಗ್ಲಿ ಯಾರ್ಯಾರು ಈ ಥರ ಮಾತಾಡ್ತಾ ಇದ್ರಲ್ಲ ಅವರನ್ನೇ ಈ ನಿಯೋಗಕ್ಕೆ ಆಯ್ಕೆ ಮಾಡಿಕೊಳ್ಳುವ ಮೂಲಕವಾಗಿ ಏನು ಮೆಸೇಜ್ ಕೊಟ್ಟಿದೆ ಕೇಂದ್ರ, ಐ ಡೋಂಟ್ ನೋ. ನೋಡಿ, ಇಲ್ಲಿ ಕನ್ನಿಮೋಳಿ ಆಯಿತಾ, ಸಂಜಯ್ ಕುಮಾರ್ ಝಾ, ಬೈಜಯಂತ್ ಪಾಂಡಾ ಇರಲಿ, ರವಿಶಂಕರ್ ಪ್ರಸಾದ್ ಆ ಕಡೆಯವರೇ, ಈಗ NCPಯಿಂದ ಇದ್ದಾರೆ, ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ಕನಿಮೋಳಿ, ಸುಪ್ರಿಯಾ ಸುಳೆ, ಇತ್ತೀಚೆಗೆ ಏಕನಾಥ್ ಶಿಂದೆ ಕೂಡ ಮುನಿಸ್ಕೊಂಡಿದ್ರು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇರಲಿ. ಹಾಗಾಗಿ ಇಂಥವ್ರನ್ನೇ ಆಯ್ಕೆ ಮಾಡಿಕೊಳ್ಳುವ ಮೂಲಕವಾಗಿ ಒಂದು ಟಾಂಟ್ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೆಯಾ ಭಾರತ ಸರ್ಕಾರದಿಂದ ಆಹ್ವಾನ ಬಂದಿರೋದು ಗೌರವ ತಂದಿದೆ. 5 ಪ್ರಮುಖ ದೇಶಗಳ ರಾಜಧಾನಿಗಳಿಗೆ ನಿಯೋಗ ಭೇಟಿ ಕೊಡ್ತಾ ಇದೆ. ಅಮೆರಿಕ, UK, ದಕ್ಷಿಣ ಆಫ್ರಿಕಾ, ಕತಾರ್, UAEಗಳಿಗೆ ಭೇಟಿ ಕೊಡಲಿದೆ. ಎಕ್ಸ್ನಲ್ಲಿ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಇದ್ರ ಬಗ್ಗೆ ಒಂದು ಪೋಸ್ಟನ್ನು ಕೂಡ ಮಾಡಿದ್ದಾರೆ.